ಚಿಲ್ಡ್ರನ್, ವೆಲ್ಕಮ್ ಟು ಸಾಯಿರಾಮ್ ಎಜುಕೇಷನ್ ಚಾನಲ್ಗೆ. ಇವತ್ತು ನಾವು 3ನೇ ತರಗತಿಯ ಕನ್ನಡ ಪದ್ಯ ಮುಳುಗದ ಸೂರ್ಯ ಈ ಪದ್ಯವನ್ನು ಹೇಗೆ ಸುಮಧುರವಾಗಿ ಹಾಡುವುದು ಅನ್ನೋದನ್ನು ಕಲಿಯೋಣ. ನೋಡಿ ಮಕ್ಕಳೇ, ಈ ಒಂದು ಪದ್ಯವನ್ನು ರಚಿಸಿದವರು ಫ.ಗು. ಸಿದ್ದಾಪುರರವರು. ಇವರು ಪುಟ್ಟರಾಜ ಗವಾಯಿ. ಇವರು ಹೇಗೆ ಅಂಧರ ಬಾಳಿಗೆ ಸ್ಫೂರ್ತಿದಾಯಕರಾಗಿದ್ದರು ಅನ್ನೋದ್ರ ಬಗ್ಗೆ ತಮ್ಮ ಕವನದಲ್ಲಿ ರಚನೆ ಮಾಡಿದ್ದಾರೆ, ಪದ್ಯದ ರೂಪದಲ್ಲಿ ರಚಿಸಿದ್ದಾರೆ. ಇದನ್ನು ನಾವು ಹೇಗೆ ಹಾಡೋದು ಅನ್ನೋದನ್ನು ಕಲ್ತ್ಕೊಂಡು ಬರೋಣ. ಓಕೆ. ಅಂಧರ ಬಾಳಿನ ಸುಂದರ ಚಂದಿರ, ಗದುಗಿನ ಗವಾಯಿ ಗಿರಿಶಿಖರ, ಬೆಟ್ಟದಾಚೆ ತಾ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ, ಪುಟ್ಟರಾಜ ಕವಿ ಪ್ರಭಾಕರ. ಕಣ್ಣುಗಳಿದ್ದೂ ಇಲ್ಲದ ಹಾಗೆ ಬದುಕುತ್ತಿರುವರು ಹಲವು ಜನ, ಇರದೇ ಇದ್ದರು ಇದ್ದಂತಿಹರು ಸಾಧಕರಾಗಿ ಕೆಲವು ಜನ, ಸಾಧಕರಾಗಿ ಕೆಲವು ಜನ. ಅಂಧರ ಬಾಳಿನ ಸುಂದರ ಚಂದಿರ, ಗದುಗಿನ ಗವಾಯಿ ಗಿರಿಶಿಖರ, ಬೆಟ್ಟದಾಚೆ ತಾ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ, ಪುಟ್ಟರಾಜ ಕವಿ ಪ್ರಭಾಕರ. ಕಟ್ಟಿ ಬೆಳೆಸಿ ತಾ ಹುಟ್ಟು ಹಾಕಿದ ಗಾನಯೋಗಿಯು ಸ್ವರಲೋಕ, ಗಾನಯೋಗಿಯು ಸ್ವರಲೋಕ. ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಜ್ಜಾಯಿತು ಈ ಭೂಲೋಕ, ಬರೆದರು ನಾಟಕ ಪುರಾಣ ಚರಿತೆ, ಅಳೆಯಲಿಕ್ಕಾಗದು ಪಾಂಡಿತ್ಯ, ಅಳೆಯಲಿಕ್ಕಾಗದು ಪಾಂಡಿತ್ಯ. ಸೂಸುತ್ತಿರುವುದು ಎಲ್ಲೆಡೆ ಸೌರಭ, ಇವರದೇ ಆದ ಸಾಹಿತ್ಯ, ಇವರದೇ ಆದ ಸಾಹಿತ್ಯ. ಅಂಧರ ಬಾಳಿನ ಸುಂದರ ಚಂದಿರ, ಅಂಧರ ಬಾಳಿನ ಸುಂದರ ಚಂದಿರ, ಗದುಗಿನ ಗವಾಯಿ ಗಿರಿಶಿಖರ, ಗದುಗಿನ ಗವಾಯಿ ಗಿರಿಶಿಖರ. ಬೆಟ್ಟದಾಚೆ ತಾ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ, ಪುಟ್ಟರಾಜ ಕವಿ ಪ್ರಭಾಕರ. ಹಕ್ಕಿಗಳುಲಿದವು ನಲಿದವು ಒಡನೆ, ಕಿನ್ನರಿ ನುಡಿಸಲು ತನ್ನೊಳಗೆ, ರಾಜರಾಜ ಕವಿ ಮಹಾರಾಜ ಮುಳುಗದ ಸೂರ್ಯ ಧರೆಯೊಳಗೆ, ಮುಳುಗದ ಸೂರ್ಯ ಧರೆಯೊಳಗೆ. ಅಂಧರ ಬಾಳಿನ ಸುಂದರ ಚಂದಿರ, ಗದುಗಿನ ಗವಾಯಿ ಗಿರಿಶಿಖರ, ಬೆಟ್ಟದಾಚೆ ತಾ ಬೆಳೆದು ನಿಂತನು, ಬೆಟ್ಟದಾಚೆ ತಾ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ, ಪುಟ್ಟರಾಜ ಕವಿ ಪ್ರಭಾಕರ, ಪುಟ್ಟರಾಜ ಕವಿ ಪ್ರಭಾಕರ. ಚೆನ್ನಾಗಿತ್ತಾ ಮಕ್ಕಳೇ? ನೀವು ಹೀಗೆ ಎಲ್ರಿಗೂ ಸ್ಫೂರ್ತಿಯಾಗಿ ಬಾಳಿ ಮಕ್ಕಳೇ. ಹಾಗಾದರೆ ನಿಮಗೆ ಈ ಪದ್ಯ ಇಷ್ಟ ಆಗಿದ್ದಲ್ಲಿ ನೀವು ಸಹ ಹೀಗೆ ಎಲ್ರಿಗೂ ಸ್ಫೂರ್ತಿದಾಯಕರಾಗಿ ಬಾಳಿ ಮಕ್ಕಳೇ. ನಿಮಗೆ ಈ ಪದ್ಯ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.